ಅದನ್ನ ಕಾಮಿಡಿಗೆ ಅಥವಾ ಸುಳ್ಳು ಸುಳ್ಳು ಹೇಳ್ತಾ ಇಲ್ಲ. ಅದು ತುಂಬಾ ನಿಜವಾದ ಘಟನೆ. ರಾಮಕೃಷ್ಣದ್ದು ಯುಗಾವತಾರ ಶ್ರೀರಾಮಕೃಷ್ಣ ಪುಸ್ತಕವನ್ನು ಓದಿದ್ರೆ, ಯುಗಾವತಾರ ಶ್ರೀರಾಮಕೃಷ್ಣ ಪುಸ್ತಕವನ್ನು ಓದ್ತಾ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾಕೆ ಹೇಳಿದೆ ಈ ಘಟನೆ ಅಂದ್ರೆ, ನಮ್ಮಲ್ಲೂ ಸಹ ವ್ಯಾಕುಲತೆ ಇದೆ, ಆದ್ರೆ ತೀವ್ರತೆ ಇಲ್ಲ. ಅದಕ್ಕೆ ತೀವ್ರತೆ ಬಹಳ ಮುಖ್ಯ, ಮುಮುಕ್ಷತ್ವ ಬಹಳ ಮುಖ್ಯ ಅಂತ ಹೇಳ್ಬೋದು. ಅದಕ್ಕೆ ಅಮ್ಮ ಕಾಳಿ ಅಂತ ಅವರು ಒಂದು ವರ್ಣನ ಬಳಸ್ತಾರೆ. ಇವುಗಳೆಲ್ಲದರಿಂದ ನಮ್ಮ ಅರಿವಿಗೆ ಏನ್ ತಿಳಿಯುತ್ತೆ ಅಂತಂದ್ರೆ, ಶ್ರೀಮಾತೆಯವರು ಮೊದಲಿಂದಲೂ ಶ್ರೀರಾಮಕೃಷ್ಣರನ್ನ ಕೇವಲ ತಮ್ಮ ಪತಿ ಎಂದು ಇಲ್ಲವೇ ಮನುಷ್ಯ ಮಾತ್ರ ಎಂದು ತಿಳಿದವರಲ್ಲ. ಅಂದ್ರೆ ಇಲ್ಲಿ ಅಮ್ಮ ಕಾಳಿ ಅನ್ನುವ ಪದ ನಾವು ಕೇಳಿದಾಗ ನಮ್ಮ ಮನಸ್ಸಿಗೆ ಏನ್ ಭಾವನೆ ಬರಬೇಕು ಅಂದ್ರೆ, ಶ್ರೀಮಾತೆಯವರು ಶ್ರೀರಾಮಕೃಷ್ಣರನ್ನ ತಮ್ಮ ಪತಿ, ತನ್ನ ಗಂಡ ಅಷ್ಟೇ ಅಂತ ಅವ್ರು ಎಂದು ಭಾವಿಸ್ಲಿಲ್ಲ, ಅಥವಾ ಮನುಷ್ಯ ಮಾತ್ರ ಎಂದು ತಿಳಿಲಿಲ್ಲ, ಮತ್ತೆ ಅವರು ದೇವತಾ ಸ್ವರೂಪಿ ಎಂದೇ ತಿಳಿದಿದ್ರು. ಒಮ್ಮೆ ಅದ್ವೈತ ಆಶ್ರಮದ ಸಾಧು ಒಬ್ಬರು ತಮ್ಮನ್ನ ತಾವು ಅದ್ವೈತಿಗಳೆಂದು ಭಾವಿಸುವುದು ಸರಿಯೇ ಎಂದು ಪ್ರಶ್ನಿಸಿದಾಗ, ಶ್ರೀಮಾತೆಯವರು ಅವರಿಗೆ ಬರೆದ ಪತ್ರದಲ್ಲಿ ಶ್ರೀರಾಮಕೃಷ್ಣರು ಅದ್ವೈತ ಸ್ವರೂಪಿಗಳೇ ಆಗಿದ್ದಾರೆ ಎಂದು ತಿಳಿಸಿದ್ದನ್ನ ಇಲ್ಲಿ ನೆನಪಿಸಿಕೊಳ್ಳಬಹುದು. ಅಲ್ಲದೆ ಅವರು ದೀರ್ಘ ಪ್ರಯಾಣಗಳನ್ನ ಕೈಗೊಂಡಾಗಲೆಲ್ಲ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನ ಜೊತೆಯಲ್ಲೇ ತೆಗೆದುಕೊಂಡು ಹೋಗುತ್ತಿದ್ದರು. ಹೊತ್ತಿಗೆ ಸರಿಯಾಗಿ ಪೂಜೆ ನೈವೇದ್ಯ ಮಾಡುತ್ತಿದ್ದರು. ಅವರ ಪೂಜೆಯಲ್ಲಿ ಸ್ವಲ್ಪವೂ ತೋರಿಕೆ ಇರಲಿಲ್ಲ. ಅಲ್ಲಿದ್ದು ಗಾಢತರ ಪ್ರೇಮ ಭಕ್ತಿ. ಪೂಜಾ ವೇಳೆಯಲ್ಲಿ ಅವರು ಶ್ರೀರಾಮಕೃಷ್ಣರ ಜೀವಂತ ಸನ್ನಿಧಿಯಲ್ಲಿ ಕುಳಿತಿದ್ದಾರೋ ಎಂಬಂತೆ ತೋರುತ್ತಿತ್ತು. ಅವರ ವರ್ತನೆಗೆ ಅಷ್ಟೊಂದು ಸಹಜತೆ, ಅಷ್ಟೊಂದು ಆತ್ಮೀಯತೆ ಇತ್ತು. ನೋಡಿ ಎಷ್ಟು. ಅದಕ್ಕೆ ರಾಮಕೃಷ್ಣ ಪರಂಪರೆ ಅದ್ವೈತ ಪರಂಪರೆಯನ್ನು ಅನುಸರಿಸುತ್ತೆ. ಈಗ ನರಹರಿ ಸದ್ಗುರು ಆಶ್ರಮ ಹೇಗೆ ಅದ್ವೈತ ಪರಂಪರೆಯನ್ನು ಹೇಳುತ್ತೋ, ಅದ್ವೈತ ಅಂದ್ರೆ ಏನು? ಅದ್ವೈತ ಅಂದ್ರೆ ಆತ್ಮ ಪರಮಾತ್ಮ ಬೇರೆ ಅಲ್ಲ, ಒಬ್ಬನೇ ಅಂತ. ಅಂದ್ರೆ ಇಲ್ಲಿ ಶ್ರೀರಾಮಕೃಷ್ಣರು ಸಹ ಅದ್ವೈತ ಸ್ವರೂಪಿಗಳೇ ಆಗಿದ್ದಾರೆ ಅಂತ ಒಂದು ಪತ್ರದಲ್ಲಿ ಶ್ರೀಮಾತೆಯವರು ಹೇಳ್ತಾರೆ. ಮತ್ತೆ ಅವರು ಯಾವಾಗಲೇ ಸಾಮಾನ್ಯವಾಗಿ ಶ್ರೀಮಾತೆಯವರು ಎಲ್ಲೇ ದೂರ ಪ್ರಯಾಣ ಕೈಗೊಂಡ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ಯಾವಾಗ ಜೊತೆಗೆ ಇಟ್ಕೊಂಡಿರ್ತಾರಂತೆ. ಯಾವ ಜೊತೆಗೆ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡೋದು, ನೈವೇದ್ಯ ಮಾಡೋದು. ಮತ್ತೆ ಅವ್ರ ಪೂಜೆಯಲ್ಲಿ ಸ್ವಲ್ಪ ತೋರಿಕೆ ಇಲ್ಲ. ನಮ್ಮ ಪೂಜೆ ಎಲ್ಲ ತೋರಿಕೆಯಲ್ಲಿ ಇರುತ್ತೆ ಜಾಸ್ತಿ. ಅಂದ್ರೆ ಯಾರೋ ನೋಡ್ತಾರೆ ಅಥವಾ ಏನೋ ನಾವು ಜಾಸ್ತಿ ತೋರಿಕೆಯನ್ನು ತೋರಿಸ್ತಾ ಇರ್ತೀವಿ. ಆದ್ರೆ ಶ್ರೀಮಾತೆಯವರ ಪೂಜೆಯಲ್ಲಿ ಸ್ವಲ್ಪನೂ ತೋರಿಕೆ ಇರಲಿಲ್ಲ. ಅಲ್ಲಿ ಎಂತ ಭಕ್ತಿ ಇತ್ತು, ಗಾಢ ಸುಮ್ಮನೆ ಬರ ಪ್ರೇಮ ಭಕ್ತಿ ಇಲ್ಲ, ಗಾಢವಾದ ಪ್ರೇಮ ಭಕ್ತಿ ಅಲ್ಲಿ ಇತ್ತು. ಅದಕ್ಕೆ ನಾವು ಸಾಮಾನ್ಯವಾಗಿ ಲಾಭ ಭಕ್ತಿ ಮಾಡ್ತೀವಿ, ತೋರಾಣಿಕೆ ಭಕ್ತಿ ಮಾಡ್ತೀವಿ, ಲಾಭಿಕ ಭಕ್ತಿ ಮಾಡ್ತೀವಿ. ಆದ್ರೆ ನಮ್ಮನ್ನ ಯಾರೋ ನೋಡ್ತಾರಂತ ಏನೇನೋ ಹಾಕೊಂಡು ಏನೇನೋ ಡ್ರೆಸ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ, ಇನ್ನೇನೋ ಮಾಡ್ತೀವಿ. ಆದ್ರೆ ಭಗವಂತನ ಯಾವ ಅವಶ್ಯಕತೆನೂ ಇಲ್ಲ. ನೀನು ಒಳ್ಳೆ ಹೂವು ತಗೋಬಾ ಅಂತ ಕೇಳಲ್ಲ, ಒಂದು ಕಾಯಿ ತಗೋಬಾ ಅಂತ ಕೇಳಲ್ಲ, ಉದ್ದು ತಗೋ ಯಾರು ಬೇಡಪ್ಪ, ಹಿಂಗೆ ಬಂದು ನಾನು ಶರಣಾಗು, ಒಳ್ಳೆ ಭಕ್ತಿ ಸಮರ್ಪಣೆ ಮಾಡು ಅಂತ ಕೇಳ್ತಾನೆ ಹೊರತು ಈ ಬಾಹ್ಯವಾದ ಯಾವ ಆಡಂಬರೂ ಸಹ ಭಗವಂತನಿಗೆ ಅವಶ್ಯಕತೆ ಇಲ್ಲ. ಅದಕ್ಕೆ ಭಗವಂತನ ಸುಮ್ಮನೆ ಕರೆದ ಬರಲ್ಲ. ಬರಿದೇ ಕರೆ ನೀ ಬಾರ